ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದರಿ? ಎಲ್ಲರೂ ಮಸ್ತ್ ಅನ್ಕೋತೀರಿ ನೋಡ್ರಿ. ಈಗ ಬೆಳಗ್ಗೆ ನೋಡ್ರಿ 7 ಗಂಟೆಗೆ ಎತ್ತಿ, ಇವತ್ತು 6 ಗಂಟೆಗೆ ಎದ್ದು ರೆಡಿಯಾಗಿ ಡ್ಯೂಟಿ ಇತ್ತಲ್ಲ, ಅದಕ್ಕೆ ಜಲ್ದಿ ಹೋಗ್ಬೇಕಂತ ಕೇಳಿದ್ವಿ ನೋಡ್ರಿ. ರೆಡಿಯಾಗಿ ಈಗ ಆಲ್ರೆಡಿ ನೋಡ್ರಿ ನಮ್ದು ಸ್ಕೂಲ್ ಐತೆ ನೋಡ್ರಿ. ಅವನು ಹಾಲು ಕೊಡತ್ತಾನ. ದಿವ್ಯಾನಿ ಅದು ಕೂತಾವ ನೋಡ್ರಿ. ಕುಡ್ದು ಊರಿಗೆ ಹೊಂಟೇವ್ ನೋಡ್ರಿ. ಬರೋಬ್ಬರು ಮಾಡಿ ಬಸ್ ಒಂದು ಜಲ್ದಿ ಸಿಗ್ತದೆ ಇಲ್ಲ ಏ ಚಿನ್ನು ಬಾ ಪಟ್ನೆ ಬಾಯ್ ಮಾಡು. ಬಾಯ್. An hour later. ಬಂದು ನೋಡಿರಿ, ಬಿಜಾಪುರಕ್ಕೆ ಬಂದ್ವಿ. ಹಂಗೆ ಮಾಡಿ ಟೈಮ್ ನೋಡಿರ್ತೀರಿ ಎಷ್ಟು 8 ಗಂಟೆ ಬಂತು. ಆ್ಯಕ್ಚುಲಿ ನೋಡಿರಿ 7 ಗಂಟೆ ಡ್ಯೂಟಿ ಇದ್ರೆ ನಾನು ಆ್ಯಕ್ಚುಲಿ ಶಿಫ್ಟ್ ಚೇಂಜ್ ಮಾಡ್ಕೊಬೇಕಂತಿದ್ದೆ. ಆಫ್ಟರ್ನೂನ್ ಶಿಫ್ಟ್ ಹಾಕೋಬೇಕಂದೆ. ಮತ್ತು ನೋಡಿರಿ ಅಲ್ಲಿಂದ ಬರೋಣ ಮತ್ತು ಇನ್ನೊಂದು ಸ್ಕೂಲಿಗೆ ನಾವು ಲೇಟ್ ಆಗಿತ್ತು ಅಂದ್ರೆ ಹಾಗೆ ಮಾಡ್ತೀನಿ. ನಾನು ಆಫ್ಟರ್ನೂನ್ ಶಿಫ್ಟ್ ಐತಿಲ್ಲ ಅಂಥೇಳಿ ಲೇಜಿ ಮಾಡಿ ಲೇಟಾಗಿ ಬರೋದಾಗತ್ತೆ ಅಂತೇಳಿ ಹಿಂಗೆ ಮಾಡಿ ಬಂದ್ರಾಯ್ತು. 1 ಅವರ್ ಹೆಂಗಾರ ಹೇಳ್ಕೊಂಡ್ರಾಯ್ತು ಅಂತೇಳಿ ಮತ್ತು ಒಬ್ಬರು ಸಿಸ್ಟ್ರಿಗೆ ಹೇಳ್ಬಿಟ್ಟು 8 ಗಂಟೆಗೆ ಬಂದ್ರಾಯ್ತು ಅಂತ 8 ಗಂಟೆ ಕೂಡ ಮತ್ತು ಬರ್ಬೇಕಾದ್ರೆ 8 ಗಂಟೆ ಆಯಿತು. ಎಲ್ಲ ಅಷ್ಟೇ ಆಗುತ್ತೆ ನೋಡಿರಿ. ಫುಲ್ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ನಾನು ಟೈಮ್ ಅಷ್ಟೇ ಒಂದು 20 ನಿಮಿಷ ಇಲ್ಲೇ ಹೋಗುತ್ತೆ. ಅಲ್ಲಿಂದ ಬಾಗೇವಾಡಿಯಿಂದ ಇಲ್ಲಿ ಬರ್ಬೇಕಾದ್ರೆ ನೋಡಿ ಹೋದ ತಕ್ಷಣ ಹೋಗೋಣ ಬಸ್ಸೇ ಬಂದೇ ಬಿಡ್ತು. ಹಾಗಾದ್ರೆ 40 to 45 ಮಿನಿಟ್ಸ್ ಒಳಗೆ ಬಂದೀವಿ. ಬಟ್ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ಅಲ್ಲಿಂದ ಅಲ್ಲೆಲ್ಲ ಸ್ಟಾಪ್ ಮಾಡ್ಕೊಂಡು ಬಂತು ಬಸ್. ಹಾಗಾಗಿ ತೀರಾ ಲೇಟ್ ಆಯಿತು ನೋಡಿ. ಅಲ್ಲೇ 20 ನಿಮಿಷ ಆಯಿತು. ಹೋಗೋಣ 1 ಸೆಕೆಂಡು ಟೈಮ್ ಸಿಗಲ್ಲ ನೋಡಿ. ಹೋದ ತಕ್ಷಣ ಆ ಕಡೆ ಡ್ಯೂಟಿಗೆ ಓಡೋಗೋದೇ ಆಗುತ್ತೆ. ಪ್ರತಿ ಸಲ ಡ್ಯೂಟಿ ಇದ್ದವ್ರು ಹನಿ ಬರೋನೇ ಇದೆ ನೋಡಿರಿ. ನಮ್ಮ ಮನೆಯವ್ರು ಬಂದು ವೇಟ್ ಮಾಡಕತ್ತಿದ್ರು. ಚಿನ್ನು ಓಡೋದ ನೋಡಿ. ಓಡೋಗಿ ಅವ್ರ ಪಪ್ಪನ ಕಡೆ ಹೋದ. ಅವ್ರನ್ನ ಅವಾಗೇ ಬಂದಿದ್ರು. ಅವ್ರು ಜಲ್ದಿನೇ ಹೋಗ್ತೀವಿ ಅಂತೇಳಿ ಬರೀ ಪಟ್ಟನ ಮನೆಗೆ ಹೋಗಿ ಮತ್ತು ಡ್ಯೂಟಿಗೆ ಹೋಗ್ಬೇಕು. ಹೋಗೋಣ ಊರಿಂದ ಬಂದು ನೋಡ್ರಿ ಪಟ್ಟನ ಡ್ಯೂಟಿಗೆ ಹೋಗಿ ಟೈಮ್ ಆಗೈತಿ. ಈಗ 7 hours later. ಸೀಜು ಸರಿ ಡ್ಯೂಟಿಯಿಂದ ಬಂದ ನೋಡ್ರಿ. ಟೈಮ್ ಎಷ್ಟು 2:30 ಆಯಿತು. ಫುಲ್ಲು ಬಿಸಿಲು. ಮುಂಜಾನೆ ನೋಡ್ರಿ ವಿಡಿಯೋ ಮಾಡೋಕೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ. ಡ್ಯೂಟಿ ಹೋಗೋಣ ಹೋದ ತಕ್ಷಣ ಹಂಗೆ ಇದು ಮಾಡಿಕೊಂಡು ಈಗ ಜಸ್ಟ್ ಬಂದು ನೋಡ್ರಿ. ಈ ಮನೆಯೊಳಗೆ ಫುಲ್ಲು ಗಲೀಜು ಒಂದು 2-3 ದಿನ ಮನೆಗೆ ಎಲ್ಲರೂ ಊರಿಗೆ ಹೋದ್ವಿ ತಿಳ್ಕೊರಿ. ಮನೆಯೊಳಗೆಲ್ಲ ಒಂದು ಸಾಮಾನು ಇಟ್ಟಲ್ಲಿ ಇರಂಗೇ ಇಲ್ಲ. ಬಟ್ಟೆ ತೊಳಗೆ ಹಾಕ್ಬೇಕು. ಇವೆಲ್ಲ ಸೀರೆ ಅದ ಕುಬ್ಸಕ್ಕೆ ಹಾಕೊಂಡಿದ್ದಾವೆ. ನಮ್ಮ ಮನೆಯವ್ರು ಪ್ಯಾಂಟ್ ಶರ್ಟ್ ಅದಾವು. ಇವಿಷ್ಟು ಅರ್ವಿ ಅದ ನೋಡ್ರಿ. ಸಂಡೇದು ಇನ್ನು ಎಫ್ರಾನ್ ತೊಳೆದು ಹಾಕ್ಬೇಕು. ಮನೆ ನೋಡ್ರಿ ಎಲ್ಲ ಎಷ್ಟು ಗಲೀಜಿಗೈತಿ. ಇನ್ನು ಇವಿಷ್ಟು ಅರ್ವಿ ಹೋಗೋದು ಹಾಕ್ಬೇಕು. ಅದಕ್ಕೆ ಈಗ ಹೋಗೋದು ಹಾಕಿ ನಾವು ಊಟ ಮಾಡ್ಬೇಕು ನೋಡ್ರಿ. ಫಸ್ಟ್ ಊಟ ಮಾಡ್ತೇವೆ ನೋಡ್ರಿ. ಮನೆಯವ್ರು ಬಂದಾರ. ಊಟ ಮಾಡಿಂದ ಇವೆಲ್ಲ ಬಟ್ಟೆ ತೊಳಿಬೇಕತ್ತಿ. ನಮ್ಮ ಮಮ್ಮಿ ಊರಿಂದ ಬಾಳೆಹಣ್ಣು ಅದು ಕೊಟ್ಟು ಕಳ್ಸ್ಯಾಳ ನೋಡ್ರಿ. ಏಲಕ್ಕಿ ಬಾಳೆಹಣ್ಣು ತಂದಿದ್ರು, ಅವಿಷ್ಟು ಕೊಟ್ಟು ಕಳ್ಸಿದ್ರು. ಕೆಳಗೆ ಹೋಗಿ ಊಟ ಮಾಡಿ ಮತ್ತು ಫಸ್ಟಿಗೆ ಬಂದ ತಕ್ಷಣ ಬಟ್ಟೆ ನೆನಕಿಟ್ಟೆ ನೋಡ್ರಿ. ಅಷ್ಟೊತ್ತಿ ನೆನೀತಾವ ಅಂತೇಳಿ ಊಟ ಮಾಡುತ್ತಾನೆ. ಈ ಕಡೆ ನೆನಕಿಟ್ಟು ಇಲ್ಲಿ ಊಟ ಕೂತೀವಿ. ಮೆಸ್ ನೋಡ್ರಿ. ಮತ್ತು ಬದ್ನಿಕಾಯಿ ಪಲ್ಯ ಚಟ್ನಿ ಮಾಡ್ಯಾರ. ಬರೀ ಎಲ್ಲರೂ ಊಟ ಮಾಡ್ಬೋದು. ನಾವು ಊಟ ಮಾಡತ್ತೇವೆ. ಲಕ್ಷ್ಮಿ, ನಾನು, ಚಿನ್ನು ಇಲ್ಲಿ ನೋಡ್ರಿ. ಸೀಸನು ಕೂತಾಳ ಬಂದು ಬಾಜು. ಆಕಿನೂ ಚಪಾತಿ ಮೊಸರು ತಿನ್ನಾತಾಳ ನಮ್ಮ ಜೊತೆ. ಹಾಗೆ ಇಷ್ಟು ಬಟ್ಟೆ ತೊಗೊಳೋದು ಹಾಕ್ತು ನೋಡ್ರಿ. ಈಗ ದಿವ್ಯಾ ತೊಳೆದ್ಲು. ನಾ ಹಿಂಡಿ ಒಣ ಹಾಕ್ದೆ. ಇಷ್ಟು ಬಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಇದ್ದು ನೋಡ್ರಿ. ಅಷ್ಟಿಗೆಲ್ಲ ಸಾಯಂಕಾಲ ನೋಡ್ರಿ. ಟೈಮ್ ಎಷ್ಟು 6:30-7 ಗಂಟೆ ಆಗೈತಿ. ಇಟ್ಟು ಬಟ್ಟೆ ತೊಳೆದು ಹಾಕೋದ್ಲಿಕ್ಕೆ ಇಷ್ಟು ತನಕ ನಾ ಇಷ್ಟು ಕಸ ಹೊಡ್ಕೊಂಡು ದೇವ್ರಿಗೆ ದೀಪ ಹಚ್ಚೀನಿ. ದೀಪ ಹಚ್ಚಿ ಚಹಾ ಮಾಡ್ಕೊಂಡೆ ನೋಡ್ರಿ. ಚಿನ್ನು ಇಲ್ಲಿ ಬಿಸ್ಕಿಟ್ ತಿನ್ಕೊಂಡ್ ಕೂತಾನ. ಈಕೆ ಅಭ್ಯಾಸ ಮಾಡಕತ್ತಾಳ ನೋಡ್ರಿ. ಇಲ್ಲಿ ಚಹಾ ಸೋಸಿಟ್ಟಿನಿ. ದೀಪ ಹಚ್ಚಿದೇನೆ. ಈಗ ಚಹಾ ಕೊಡಿ ಬರ್ರಿ. ಚಹಾ ಕೊಡೋದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ. ಶುಭ್ಯ ನೋಡಿ ಮೊಬೈಲ್ ಹಿಡಿದ್ರೆ ಸಾಕು ನೋಡಿರಿ. ಸ್ಟಾರ್ಟ್ ಆಕತ್ತೆ ಒಂದು ನೋಡಿ. ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕು ಅನ್ಕೊಂಡಾಗ ಚಹಾ ಕುಡಿದು. ಬಟ್ ಟೈಮ್ ನೋಡಿ 8:30 ಆಯಿತು. ಮತ್ತು ನಾಳೆ ಹೋದ್ರೆ ಆಯ್ತು ಅಂತೇಳಿ ಹೋಗಲಿಲ್ಲ. ಈ ಚಿನ್ನಗೆ ನೋಡ್ರಿ ಹೋಮ್ವರ್ಕ್ ಮಾಡ್ಸಕ್ತೆ. ಎಷ್ಟೊತ್ತನಕ ಹೋಮ್ವರ್ಕ್ ಮಾಡೋಣ. ಹೋಮ್ವರ್ಕ್ ಅಂದ್ರೆ ಸ್ಕೂಲೊಳಗೇನು ಹಿಡಿಲ್ಲ ನೋಡ್ರಿ. ಸುಮ್ಮನೆ ನಾನೇ ABCD ಆಮೇಲೆ 1 2 3 ಎಲ್ಲ ಸುಮ್ಮನೆ ಅವ್ರು ಅಲ್ಲಿ ಇದು ಇದ್ರೆ ಸ್ವಲ್ಪ ನೆನಪು ಹಾರ್ತಾರೆ ಅಂತೇಳಿ ಸ್ಕೂಲ್ ಇದು ಇದ್ರೆ ಹಾಲಿಡೇ ಇದ್ರೆ ನೆನಪು ಹಾರ್ತಾರೆ ನೋಡ್ರಿ. ಈ ಬರೀ ಸಮ್ಮರ್ ಕ್ಯಾಂಪಿಗೆ ಹೋಗ್ತಾನೆ ಬರ್ತಾನೆ. ಅಲ್ಲಿ ಬರೀ ಓರಲ್ ಹೇಳ್ತಾರೆ. ಬಟ್ ಏನೋ ರೈಟಿಂಗ್ ಏನೂ ಇರಂಗಿಲ್ಲ ನೋಡ್ರಿ. ಹಾಗಾಗಿ ಸುಮ್ಮನೆ 1 2 ಪೇಜ್ ರೈಟಿಂಗ್ಸ್ ಎಲ್ಲ ಮಾಡಿಸಿದೆ. ಗಂಜಿ ಮಾಡೀನಿ. ರಾಗಿ ಗಂಜಿ ರಾತ್ರಿ ಊಟಕ್ಕೆ ಅವ್ನಿಗೆ ಚಿನ್ನುಗೆ. ಈಗ ಗಂಜಿ ತಿನ್ನಿಸ್ಬೇಕು ನೋಡ್ರಿ. ಅವನಿಗೆ ಅಭ್ಯಾಸ ಮಾಡ್ಕೋತ ಟಿ ನೋಡ್ಕೊಂಡು ಗಂಜಿ ತಿಂತಾನ ನಾವು. ಬಾಯ್ ಬಡ ಗಂಜಿ ತಿನ್ನಾಕತ್ತಿತ್ತು. ನಮ್ಮ ಮನೆಯವ್ರ ಮೆಸ್ಸಿಂದ ಬಂದು ನೋಡ್ರಿ ಊಟ ಮಾಡತ್ತೀವಿ. ಚಿನ್ನುಗೆ ಇಷ್ಟು ತನಕ ಗಂಜಿ ತಿನ್ಸಿದೆ. ಒಂದು ಅರ್ಧ ತಿಂದ ನೋಡ್ರಿ. ಹಂಗೆ ಮಾಡಿ ಇನ್ನು ಅದ್ರಾಗೆ ಬಿಟ್ಟ. ಅವ್ನಿಗೆ ಇಷ್ಟೋ ತನಕ ಅವ್ನು ಗಂಜಿ ತಿನ್ಸಿದ್ರೊಳಗೆ ಟೈಮ್ ಹೆಂಗೋಯ್ತು ಗೊತ್ತೇ ಆಗಲ್ಲ. 10:30 ಆಯ್ತು ನೋಡ್ರಿ. 9 ತಿನ್ಸಾತೀನಿ. 1.5 ತಾಸು ಆಯ್ತು ತಿನ್ನಾಕತ್ತು. ಹಂಗೆ ಮಾಡಿದ್ರೆ ತಿಂದಾನೆ. ಈಗ ನಮ್ಮ ಮನೆಯವ್ರು ಬಂದಾರೆ ಊಟ ಮಾಡತ್ತೇವೆ ನೋಡ್ರಿ. ಊಟ ಮಾಡೋಣ ಬರ್ರಿ ನೋಡ್ರಿ. ಇವ ನೋಡ್ರಿ ಮತ್ತೆ ತಿನ್ಲೇ ಇಲ್ಲ. ತಿನ್ನಾತ ರೊಟ್ಟಿನು ರೊಟ್ಟಿ ಆದ್ರೆ ಸೀಜು ರೊಟ್ಟಿ ಭಾಳ ಇಷ್ಟ. ಆಕಿ ದೊಡ್ಡ ಚಪಾತಿ ತಿನ್ನಂಗಿಲ್ರಿ. ರೊಟ್ಟಿ ಹಾಕಿ
ಊಟ ಆಯ್ತು ನೋಡ್ರಿ ಮನೆಯವ್ರು ಮಷಿನ್ ಬಂದ್ರೆ ಊಟ ಊಟ ಮಾಡಿದ್ವಿ ಊಟ ಮಾಡಿ ಮಲ್ಕೋತೀವಿ ನೋಡ್ರಿ ಟೈಮ್ ತಿರುಗಿ 12 ಗಂಟೆ ಆಗೇ ಬಿಟ್ಟು ನೋಡ್ರಿ ಇವತ್ತು ಮಾರ್ಕೆಟಿಗೆ ಹೋಗ್ಬೇಕು ಅಂದ್ಕೊಂಡಿವಿ ಸ್ವಲ್ಪ ಮನೆಯದೆಲ್ಲ ಸಂತಿ ತರುತ್ತು ಬಟ್ ಟೈಮ್ ಇರಲಿಲ್ಲ ಹಂಗಾಗಿ ಹೋಗ್ಲಿ ನಾಳೆ ಹೋದ್ರೆ ಆಯ್ತು ಅಂತೇಳಿ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀವಿ ನೋಡಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್